ತೀರ್ಥಹಳ್ಳಿಯಲ್ಲಿ ರಕ್ತ ಪರೀಕ್ಷೆಯ ದಂಧೆಯ ಆರೋಪ. ಆರೋಗ್ಯ ಇಲಾಖೆ ಮೌನ ಯಾಕೆ? ರಕ್ತ ಪರೀಕ್ಷೆಯಲ್ಲಿ ಭಾರಿ ವ್ಯತ್ಯಾಸ. ರೋಗಿಗಳ ಆರೋಗ್ಯದೊಂದಿಗೆ ಆಟವಾಡುತ್ತಿರುವವರು ಯಾರು? 3 ಲ್ಯಾಬ್ 3 ಫಲಿತಾಂಶ. ನಿಖರ ವರದಿ ಯಾವುದು ಎಂಬುದೇ ಯಕ್ಷ ಪ್ರಶ್ನೆ. ತೀರ್ಥಹಳ್ಳಿಯ ಖಾಸಗಿ ಕ್ಲಿನಿಕ್ಗಳು ಹಾಗೂ ರಕ್ತ ಪರೀಕ್ಷಾ ಕೇಂದ್ರಗಳ ಕಾರ್ಯವೈಖರಿಯ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಗಂಭೀರ ಪ್ರಶ್ನೆಗಳು ಕೇಳಿಬರುತ್ತಿವೆ. ಒಂದೇ ವ್ಯಕ್ತಿಯ ರಕ್ತದ ಮಾದರಿಯನ್ನ 3 ವಿಭಿನ್ನ ಖಾಸಗಿ ಪ್ರಯೋಗಾಲಯಗಳಲ್ಲಿ ಪರೀಕ್ಷಿಸಿದಾಗ 3 ರೀತಿಯ ವರದಿಗಳು ಬಂದಿರುವುದು ವೈದ್ಯಕೀಯ ಕ್ಷೇತ್ರದ ವಿಶ್ವಾಸಾರ್ಹತೆಯನ್ನ ಪ್ರಶ್ನಿಸುವಂತಾಗಿದೆ. ಈ ಭಿನ್ನಾಭಿಪ್ರಾಯದ ವರದಿಗಳ ಆಧಾರದ ಮೇಲೆ ವೈದ್ಯರು ಯಾವ ಚಿಕಿತ್ಸೆಯನ್ನ ಅನುಸರಿಸಬೇಕು ಎಂಬುದು ಗೊಂದಲಕ್ಕೆ ಕಾರಣವಾಗಿದೆ. ರೋಗಿಗಳ ಆರೋಗ್ಯದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ವಿಶೇಷವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಗತ್ಯ ಪರೀಕ್ಷಾ ಸೌಲಭ್ಯಗಳ ಕೊರತೆಯಿಂದ ರೋಗಿಗಳನ್ನ ಖಾಸಗಿ ಲ್ಯಾಬ್ಗಳಿಗೆ ಕಳುಹಿಸಲಾಗುತ್ತಿದೆ ಎಂಬ ಆರೋಪವು ಕೇಳಿಬಂದಿದೆ. ಇದರ ಮಧ್ಯೆ ಕೆಲವು ಖಾಸಗಿ ರಕ್ತ ಪರೀಕ್ಷಾ ಕೇಂದ್ರಗಳು ವಾಣಿಜ್ಯ ಉದ್ದೇಶಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡುತ್ತಿವೆಯೇ ಎಂಬ ಅನುಮಾನಗಳು ಸಾರ್ವಜನಿಕರಲ್ಲಿ ಮೂಡಿದೆ. ಸರ್ ನಮಸ್ತೆ, ನಾ ಪೂರ್ಣೇಶ್ ಅಂತ ಬೆಟ್ಮಕ್ಕಿ. ನನ್ನ ಸಮಸ್ಯೆ ಆಗಿದೆ ಏನಂದರೆ, ನಾನು ಆರೋಗ್ಯ ಸಮಸ್ಯೆಯಿಂದ ಬ್ಲಡ್ ಕೊಡೋಕೆ ಹೋಗಿದ್ದೆ ಕೊಪ್ಪ ಸರ್ಕಲಲ್ಲಿರುವ ಖಾಸಗಿ ಕ್ಲಿನಿಕ್. ಬ್ಲಡ್ ಟೆಸ್ಟ್ ಮಾಡಿದಾಗ ಒಂದು ESR ಟೆಸ್ಟ್ ಮಾಡ್ಬೇಕಂತಿದ್ದು, ESR ಟೆಸ್ಟ್ ಮಾಡಿದಾಗ ESR ಒಂದು 90% ಬಂದಿದೆ. ನನಗೆ ಡೌಟ್ ಬಂತು, ESR ಯಾಕೆ ಈ ಥರ ರೇಂಜಲ್ಲಿದೆ ನನ್ನ ಬಾಡಿಯಲ್ಲಿ, ಯಾಕೆ ಈ ಥರ ಆಗಿದೆ ಅಂತ ನೆಕ್ಸ್ಟ್ ಲ್ಯಾಬಿಗೆ ಹೋದೆ. ನೆಕ್ಸ್ಟ್ ಲ್ಯಾಬಲ್ಲಿ 46 ಏನೋ ಬಂದಿದೆ. ಮತ್ತು ಕೊಪ್ಪ ಸರ್ಕಲ್ ಮತ್ತೊಂದು ಕಾರ್ನರ್ ಲ್ಯಾಬಿಗೆ ನನಗೆ ಎರಡು ಕಂಪೇರ್ ಮಾಡಿದಾಗ ಅಜಗಜಾಂತರ ವ್ಯತ್ಯಾಸ ಇದೆ. ಇದು ಯಾಕೋ ಸರಿಯಾಗಿ ಕಾಣ್ತಿರ್ಲಿಲ್ಲ. ನಾನು ಡಾಕ್ಟ್ರಿಗೆ ಫೋನ್ ಮಾಡಿದೆ ಅಲ್ಲಿಂದ, ಇಲ್ಲೊಂದು ಕೆಲಸ ಮಾಡಿ, ನೀವು ಇನ್ನೊಂದು ಲ್ಯಾಬಿಗೆ ಯಾವ್ದಾರು ಟೆಸ್ಟ್ ಮಾಡಿ ನೋಡಿ, ಏನು ಬರ್ಬೋದು. ಇನ್ನೊಂದು ಲ್ಯಾಬ್ ಕೊಪ್ಪ ಸರ್ಕಲ್ ಬಳಗಟ್ಟೆ ಮೆಡಿಕಲ್ ಲ್ಯಾಬಲ್ಲಿ ಲ್ಯಾಬಲ್ಲಿ ಟೆಸ್ಟ್ ಮಾಡಿದೆ 70% ಬಂತು. ಇದು ಯಾವ ಥರ ನನಗೆ ಅರ್ಥನೇ ಆಗಲಿಲ್ಲ. ಡಾಕ್ಟ್ರು ತೋರಿಸ್ಕೊಳ್ಳಿ 3 ರಿಪೋರ್ಟ್ ಕಳಿಸ್ಕೊಳ್ಳಿ, ನಾನು ಯಾವುದಕ್ಕೆ ಮೆಡಿಸಿನ್ ಕೊಡಲಿ, ನಾನು ನಿಮಗೆ ಯಾವ ಥರ ಮೆಡಿಸಿನ್ ಕೊಡೋದಂತಲೇ ಗೊತ್ತಾಗಲ್ಲ. ಯಾವ ಮೆಡಿಕಲಲ್ಲಿ ಮಾಡಿರೋದು ನೀವು? ಇದು 3 ರಿಪೋರ್ಟು ಅದೊಂಥರ ವ್ಯತ್ಯಾಸ ಇದೆ. ಈ ನಾವು ಒಂದು ಏಜಲ್ಲಿ ಇದ್ದೀವಿ, ಸ್ವಲ್ಪ ಗಟ್ಟಿ ಇದ್ದೀವಿ, ಯಾವ ಡಾಕ್ಟ್ರು ಮಾತ್ರೆ ಕೊಟ್ಟರೆ ತಿಂತೀವಿ. ಈ ವಯಸ್ಸಾದವರು ಇಲ್ಲ, ಮಕ್ಕಳಿಗೆಲ್ಲ ಡೈಲಿ ಈಗ ನಡೀತಿರೋದಲ್ವ ಈಗ ತೀರ್ಥಹಳ್ಳಿಯಲ್ಲಿ. ಈಗ ಲ್ಯಾಬಿಗೆ ಹೋಗಿ ನೀವು ಹೇಳಿದ್ರೆ ಈ ಥರ ಆಗಿದೆ ಇಲ್ಲ, ಯಾರಿಗೆ ತಿಳ್ಸೋಕೆ ಹೋಗಿಲ್ಲ. ನನಗೆ ಒಂಥರ ಬೇಜಾರಾಗ್ಬಿಡ್ತು. ನಾನು ಈಗ ಡಾಕ್ಟ್ರ್ ಕೇಳಿದೆ, ಏನು ಮಾಡೋದು ನೆಕ್ಸ್ಟ್ ಬರ್ತಾ, ಏನು ಮಾಡೋದು ಸರ್ ಅಂದರೆ, ನೆಕ್ಸ್ಟ್ ಬರ್ತಾ ನೀವು ಮೆಡಿಸಿನ್ ಇದು ಬ್ಲಡ್ ಟೆಸ್ಟ್ ಮಾಡಿಸೋದೇ ಬೇಡ, ಅದು ಈ ಥರ ಬಂದರೆ ಯಾವ ಥರ ಮೆಡಿಸಿನ್ ಕೊಡೋದು ಅಂತ ಅವರೇ ಹೇಳ್ಬಿಟ್ರು. ಟೆಸ್ಟ್ ಡೈಲಿ ಈ ಕಾಯಿಲೆಗಳನ್ನ ಟೆಸ್ಟ್ ಮಾಡೋದೇ ಇರ್ತಾರೆ. ಈ ಥರ ವೇರಿಯೇಷನ್ ಎಲ್ಲ ಕೊಟ್ಟರೆ ಬ್ಲಡ್ ಟೆಸ್ಟಲ್ಲಿ ಅವರು ಎಲ್ಲ ಹೋಗ್ಬೇಕು ಪಾಪ. ಈಗ ನಾನೇನೋ ಬೇರೆ ಬೇರೆ ಕಡೆ ಒಂದೇ ದಿನ ಟೆಸ್ಟ್ ಮಾಡಿದೆ ಅಂತ ಅವರು ಕೆಲವರಿಗೆ ಬಸ್ಸಿಗೆ ಬರೋಕ್ಕೆ ದುಡ್ಡಿರಲ್ಲ. ಬಸ್ಸಿಗೆ ಬರೋ ದುಡ್ಡಿಲ್ಲದ ಟೈಮಲ್ಲಿ ಒಂದು ರಿಪೋರ್ಟ್ ಎಷ್ಟು ಹಣ ತಗೊಂಡ್ರೆ ಮಾತ್ರ ನಮ್ಮ ಹತ್ರ ಒಂದು ಬೇರೆ ಬೇರೆ ಥರ ಮಾಡಿದ್ದೆ ನಾನು. ಒಬ್ಬರು 1,000 ಚಿಲ್ಲರೆ, ಒಂದು 700 ಚಿಲ್ಲರೆ, ಒಬ್ಬರು 100 ರೂಪಾಯಿನ. ವೈದ್ಯಕೀಯ ಪರೀಕ್ಷೆಗಳ ಗುಣಮಟ್ಟ, ಯಂತ್ರೋಪಕರಣಗಳ ನಿಖರತೆ ಹಾಗೂ ಸಿಬ್ಬಂದಿಯ ಅರ್ಹತೆಯ ಕುರಿತು ಆರೋಗ್ಯ ಇಲಾಖೆ ಸಮಗ್ರ ಪರಿಶೀಲನೆಯನ್ನ ನಡೆಸಬೇಕು ಎಂದು ನಾಗರಿಕರು ಆಗ್ರಹಿಸಿದ್ದಾರೆ. ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಖಾಸಗಿ ಪ್ರಯೋಗಾಲಯಗಳ ಮೇಲಿನ ನಿಗಾವನ್ನು ಬಲಪಡಿಸಿ ಪರೀಕ್ಷಾ ವರದಿಗಳ ವಿಶ್ವಾಸಾರ್ಹತೆಯನ್ನ ಖಚಿತಪಡಿಸುವ ಕ್ರಮಗಳನ್ನು ಸರ್ಕಾರ ಹಾಗೂ ಆರೋಗ್ಯ ಇಲಾಖೆ ತಕ್ಷಣ ಕೈಗೊಳ್ಳಬೇಕೆಂಬ ಒತ್ತಾಯವು ಕೇಳಿಬರುತ್ತಿದೆ. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.